ನಾನು ತುಂಬ ವಿಷಯ ಹೇಳ್ಕೋಬೇಕು, ಬಟ್ ಯಾವ ವಿಷಯ ಶುರು ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊಂದಲ ಇದೆ, ಭಯ ಇದೆ. ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ ಸರ್. ಈ ಕತೆ, ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಭಟ್ ಅಂತ. ಇದೇ ಮೊದಲನೇ ಸಲ ನಿರ್ದೇಶನ ಮಾಡ್ತಾ ಇದ್ದೀನಿ. ಇದಕ್ಕೂ ಮೊದಲು ನಾನು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಧಾರಾವಾಹಿ ಲೋಕದಲ್ಲಿ ಬರಹಗಾರನಾಗಿ ಕೆಲಸ ಮಾಡಿದ್ದೀನಿ. ಗಟ್ಟಿಮೇಳ, ಸತ್ಯ ಮುಂತಾದ ಧಾರಾವಾಹಿಗಳಿಗೆ ಬರೆದಿದ್ದೀನಿ. ಅದರ ನಂತರ ಹೆಜ್ಜಾರು ಮತ್ತು ಕಾಡುಮಳೆ ಚಿತ್ರಕ್ಕೆ ಕೂಡ ಬರಹಗಾರನಾಗಿ ಕೆಲಸ ಮಾಡಿದ್ದೀನಿ. ಅದರ ನಂತರದಲ್ಲಿ ಈಗ ಇದು ನನ್ನ ಮೊದಲನೇ ನಿರ್ದೇಶನದ ಚಿತ್ರ. ಇದಕ್ಕೆ ಬರವಣಿಗೆಯನ್ನು ಕೂಡ ಮಾಡಿದ್ದೀನಿ ನಾನೇನೆ, ಹಾಗೂ ಮತ್ತು ನನ್ನ ತಂಡ ಇದರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಸಹಕರಿಸಿದೆ. ಸರ್, ಹೆಸರೇ ಹೇಳುವಾಗೆ ಚಿರಪರಿಚಿತ ರಾಜ್ಯದ ಅಪರಿಚಿತ ಹಳ್ಳಿಗಾಡು, ಅನ್ನೋನ್ ಕಂಟ್ರಿ ಸೈಡ್ ಆಫ್ ಎ ವೆಲ್ ನೋನ್ ಸ್ಟೇಟ್. ಸೊ ಸ್ವಾಭಾವಿಕವಾಗಿ ಉತ್ತರ ಕನ್ನಡ ಜಿಲ್ಲೆ ಅಂತ ಮಾತು ಬಂದ ತಕ್ಷಣ ಉತ್ತರ ಕರ್ನಾಟಕನ ಅಂತ ಒಂದು ಕೇಳೋ ವಾಡಿಕೆ ಇದೆ ಕೆಲವರಲ್ಲಿ. ಉತ್ತರ ಕನ್ನಡ ಜಿಲ್ಲೆ ಕೂಡ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಒಂದು. ಅಲ್ಲಿ ಅದೊಂದು ವಿಶೇಷವಾದ ಜಿಲ್ಲೆ ಸರ್. ಮಲೆನಾಡು, ಬಯಲುಸೀಮೆ ಮತ್ತು ಕರಾವಳಿ ಮೂರನ್ನು ಹೊಂದಿರುವ ಬಹುಶಃ ದೇಶದ ಏಕೈಕ ಜಿಲ್ಲೆ ಅಂದರೂ ಖಂಡಿತ ತಪ್ಪಾಗಲ್ಲ. ಅಷ್ಟು ವೈವಿಧ್ಯತೆ ಅಲ್ಲಿದೆ. ಸೊ ಅಷ್ಟು ವೈವಿಧ್ಯತೆ ಇರೋದ್ರಿಂದ ಅಷ್ಟು ಕಥೆಗಳು ಕೂಡ ಅಲ್ಲಿದೆ. ಸೊ ಅಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ತುಂಬ ವರ್ಷಗಳ ಹಿಂದೆ, ಆಲ್ಮೋಸ್ಟ್ 4 ವರ್ಷದ ಹಿಂದೆ ನಂಗೆ ಆ ಕಥೆ ಎಳೆ ತಲೆಯಲ್ಲಿತ್ತು. ಅದಾದ ನಂತರದಲ್ಲಿ ಅದನ್ನು ಡೆವಲಪ್ ಮಾಡೋಕ್ಕೆ ಒಂದಷ್ಟು ಸಮಯ ಸಿಕ್ಕಿರಲಿಲ್ಲ. ಅದನ್ನ ನಿಧಾನಕ್ಕೆ ಅದ್ರ ಜೊತೆ ಅದಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಏನೇ ಮಾಡೋದಿದ್ರು, ಏನೇ ಕೇಳೋದಿದ್ರು, ನನ್ನ ಪರಮಪೂಜ್ಯ ಗುರುಗಳಾದ ಶ್ರೀ ಶ್ರೀ ರಾಮಾನಂದ ಅವಧೂತ ಸ್ವಾಮೀಜಿಗಳಲ್ಲಿ ಅದನ್ನ ಕೇಳ್ಕೊಂಡೇ ಶುರು ಮಾಡೋದು. ಆದರೆ ಇದೊಂದು ವಿಚಾರವನ್ನು ಅವ್ರ ಹತ್ರ ಕೇಳ್ಕೊಳ್ಳೋದಕ್ಕೆ ನನಗಾಗಲೇ ಇಲ್ಲ. ಅವರು ಆ ಕೇಳೋಕ್ಕಿಂತನೂ ಮುಂಚೆ ಅವರು ದೈವಾಧೀನರಾದರು, ಮುಕ್ತರಾದರು. ನನಗದೊಂದು ಹೊರಗೆ ಉಳಿದೋಗಿತ್ತು. ಇದನ್ನ ಹೇಗೆ ಮಾಡೋದು, ಈ ಕತೆ ನನಗೆ ಸಿನಿಮಾ ಆಗಲ್ವಾ, ಅಥವಾ ಸಿನಿಮಾ ನನ್ನ ವಿಷಯ ಅಲ್ವಾ, ಈ ಥರದ್ದಾದ ಒಂದಷ್ಟು ಭಯ ನನ್ನಲ್ಲಿತ್ತು. ಸೊ ಆದರೂ ಮನ್ಸಿಗೆ ಅನಿಸಿದ್ದು, ಅವ್ರ ಹತ್ರ ನನ್ನ ಮನ್ಸಲ್ಲಿ ಹೇಳ್ಕೊಂಡ್ರು ಅದು ತಲುಪುತ್ತೆ ಅಂತ. ಅದೇ ಥರ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬೆಂಗಳೂರಿಗೆ ಬಂದು 3 ದಿವಸದೊಳಗೆ ಅನಂತಮೂರ್ತಿ ಹೆಗ್ಡೆ ಅವ್ರು, ನಾನೊಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ದೀನಿ, ಕತೆ ಇದ್ರೆ ತಗೊಂಡ್ ಬಾ ಅಂತ ಹೇಳ್ತಾರೆ. ನನಗೆ ಅಲ್ಲಿಂದ ಪವಾಡಗಳ ಸಾಲು ಶುರುವಾಗುತ್ತೆ ಅಂತ ಭಾಸ ಆಯಿತು. ಯಾಕೆಂದರೆ ಅದು ನನ್ನ ಗುರುಗಳ ಆಶೀರ್ವಾದನೆ. ಇನ್ನೊಂದು ವಿಶೇಷ ಅಂದರೆ ಅನಂತಮೂರ್ತಿ ಹೆಗಡೆ ಅವರು ಕೂಡ ನಮ್ಮ ಗುರುಗಳಿಗೆ ನಡ್ಕೊಳ್ಳೋಂಥವರೇ ಆಗಿದ್ರು. ನಾವು ಬಾಲ್ಯದಿಂದ ಪರಿಚಯ, ಆದರೆ ಮಧ್ಯದಲ್ಲಿ ಒಂದಷ್ಟು ದಿವಸ ನಮ್ಮದೇ ಆದ ಕೆಲಸಗಳಲ್ಲಿ ನಮಗೆ ಒಡನಾಟ ಕಮ್ಮಿ ಇತ್ತು. ಈ ಒಂದು ದಿವಸದಲ್ಲಿ ಮತ್ತೆ ಅದು ಅದೇ ರೀತಿ ಶುರು ಆಯಿತು. ಆ ಕತೆ ಎಳೆಯನ್ನು ಹೋಗಿ ಅವ್ರ ಹತ್ರ ಹೇಳಿದೆ. ಅವರು ಒಂದೇ ಮಾತಾಡಿದ್ದು, ಈ ಕಥೆಯನ್ನು ವಿಸ್ತಾರ ಮಾಡು, ಈ ಸಿನಿಮಾ ಮಾಡೋಣ ಅಂತ. ಅಷ್ಟು ಕಡಿಮೆ ಸಮಯದಲ್ಲಿ ಅವರಿಗೆ ಅಂಥದ್ದೊಂದು ನಿರ್ಧಾರ ಮಾಡೋಕ್ಕೆ ಒಬ್ಬ ನಿರ್ಮಾಪಕನಿಗೆ ನಿಜವಾಗೂ ಸದಭಿರುಚಿ ಇರಬೇಕಾಗುತ್ತೆ. ಯಾಕಂದರೆ ಅವರು ಫಸ್ಟಿಗೆ ಕಾಸ್ಟ್ ಯಾರನ್ನ ಕೊಡೋಣ, ಯಾರು ಮಾಡೋಣ ಅಂತ ಕೇಳಿಲ್ಲ. ಆ ಕತೆಗೆ ಏನು ಬೇಕು ಅದನ್ನು ಕೊಡು ಅಂತ ಹೇಳಿದ್ರು. ಸೊ ಆ ಕಥೆ ಮಾಡೋದೇ ಕೂಡ ಒಂದು ಸಾಹಸದ ಕೆಲಸ ಆಯಿತು ನಮ್ಗೆ ಆಮೇಲೆ. ಯಾಕೆಂದರೆ ನನಗೆ ಆ ಪ್ರೋಸೆಸ್ನಲ್ಲಿ ತುಂಬ ನಂಬಿಕೆ, ರಿಸಲ್ಟ್ಗಿಂತ. ಆ ಪ್ರೋಸೆಸ್ ಕರೆಕ್ಟಾಗಿದ್ದರೆ ರಿಸಲ್ಟ್ ಕರೆಕ್ಟಾಗಿ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ನನಗಿದೆ. ಅದೇ ಕಾರಣಕ್ಕೆ ನಾವು ಕತೆಗೆ ತುಂಬ ಒತ್ತು ಕೊಟ್ಟಿದ್ದೀವಿ. ನೀವು ನಂಬಲ್ಲ, 2 ವರ್ಷ ನಾವು ಈ ಕತೆಗೆ ಕೆಲಸ ಮಾಡಿದ್ದೀವಿ. ಪ್ರೀ ಪ್ರೊಡಕ್ಷನ್ಗೆ ಎಷ್ಟು ಕರೆಕ್ಟಾಗಿ ಕೆಲಸ ಆಗಬೇಕು ಅಷ್ಟು ಕರೆಕ್ಟಾಗಿ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ 2 ವರ್ಷ ನಾವು ಕತೆಗೆ ಕೂತಿದ್ವಿ. ಯಾಕಂದರೆ ನಿರ್ಮಾಪಕರು ಬರೀ ನಿರ್ಮಾಪಕರೇ ಆಗಿರಲಿಲ್ಲ ನಮಗೆ. ಅವರು ಪ್ರತಿಯೊಂದು ಹಂತದಲ್ಲೂ ಕತೆ ಎಲ್ಲಿ ಹೋಗ್ತಿದೆ, ಯಾವ ಆ್ಯಂಗಲ್ ಪಡ್ಕೊಳ್ತಿದೆ, ಇದು ಬೇಕಾ, ಇದು ಬೇಡವಾ ಅಂತ ಕಥೆಗೆ ಅವರು ಸಂಪೂರ್ಣವಾಗಿ ಅವರನ್ನು ಅವ್ರು ತೊಡಗಿಸ್ಕೊಂಡಿದ್ರು. ಸೊ ಹಾಗಾಗಿ ಮೊದಲನೇ ಪ್ರೇಕ್ಷಕ ನನಗೆ ನನ್ನ ಪ್ರೊಡ್ಯೂಸರೇ ಆಗಿದ್ರು. ಸೊ ನಾನು ಕತೆ ಹೇಳಿದಾಗ ಅವರಿಗೆ ಅವರ ಅಗತ್ಯತೆಗಳನ್ನು ಅಥವಾ ಅವರು ಬೇಕು ಅನ್ನಿಸಿದ್ದನ್ನೆಲ್ಲ ಅವ್ರು ಹೇಳ್ತಾ ಇದ್ರು. ನಾವು ಆ ಕತೆಗೆ ಅದನ್ನು ಸರಿಯಾಗಿ ಆಗೋ ಥರ ಮಾಡಿಕೊಳ್ಳೋಕೆ ಒಂದಷ್ಟು ಸಮಯವನ್ನು ನಮ್ಗೆ ಹಿಡಿತು. ಆ್ಯಂಡ್ ಆ ಕತೆಗೆ ಪಾತ್ರಧಾರಿಗಳನ್ನ ಹುಡುಕೋದು ಕೂಡ ಅಷ್ಟೇ ಕಷ್ಟ ಆಗಿತ್ತು. ಒಬ್ಬ 2 ಊರಿನ ಕತೆ ಸರ್ ಇದು, ವೈತರಣಿ ಮತ್ತೆ ಪಿಳ್ಳಂಗದೆ. ಇದಕ್ಕಿಂತ ಜಾಸ್ತಿ ನಾನು ಈ ಕತೆ ಬಗ್ಗೆ ಇನ್ನೇನು ಹೇಳಕ್ ಹೋಗಲ್ಲ. ಆ ವೈತರಣಿ ಅನ್ನೋದು ಒಂದು ಸಿದ್ಧಿ ಕುಟುಂಬಗಳ ಕತೆ. ಆ ಸಿದ್ಧಿ ಕುಟುಂಬದ ಹುಡುಗನ್ನ ನಾನು ಹೀರೋ ಮಾಡಬೇಕು. ನನಗೆ ಅಲ್ಲಿ ಕಲಾವಿದರನ್ನ ಹುಡುಕ್ಬೇಕು. ಮತ್ತು ಅಲ್ಲಿ ಅವರು ಒಂದು ವಿಷಯ ಹೇಳ್ತೀನಿ, ಅವರೆಲ್ಲರೂ ಹುಟ್ಟು ಕಲಾವಿದರು ಸರ್. ಅವ್ರು ನಿಜವಾಗೂ ಅವ್ರ ರಕ್ತದಲ್ಲೇ ಆ ಕಲೆ ಅನ್ನೋದಿದೆ. ಅದನ್ನ ನೀವು ಒಬ್ಬ ಡ್ಯಾನ್ಸರ್ ಆಗಿ ರೂಪ ಮಾಡ್ಕೋತಿರೋ, ಆಕ್ಟರ್ ಆಗಿ ಮಾಡ್ಕೋತಿರೋ, ಅಥವಾ ಫೈಟರ್ ಆಗಿ ಮಾಡ್ಕೋತಿರೋ, ಅಥವಾ ಚಿತ್ರಕಾರನಾಗಿ ಮಾಡ್ಕೋತಿರೋ, ಅದು ಅವ್ರನ್ನ ತಿದ್ದೋರಲ್ಲಿ ಇರ್ತದೆ. ನನಗೊಬ್ಬ ನಟ ಬೇಕಿತ್ತು. ನಾನು ಅವ್ರನ್ನ ಹುಡ್ಕೊಂಡು ಹೊರಟಾಗ ನನ್ನ ಅಣ್ಣ ಕೃಷ್ಣಮೂರ್ತಿ ಹೆಗಡೆ ಅವರಿದ್ದಾರೆ. ಅವ್ರ ಮನೆಯಲ್ಲಿ ಅವ್ರ ಜೊತೆ ಒಬ್ಬ ಸೆಲ್ವಿನ್ ಅಂತ ಹುಡುಗ ಇದ್ದ. ಆತ ಅವ್ರ ಜೊತೆ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದ. ನನಗೆ ಅವನನ್ನು ನೋಡಿದ ತಕ್ಷಣ ಇವನು ನನ್ನ ಹೀರೋ ಅಂತ ಅನಿಸಿದ್ದು. ಬಟ್ ಆತ
ಯಾವುದೇ ನಟನೆಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ದಂತ ಹುಡುಗ. ಅವನನ್ನ ನಾನು ಆಕ್ಟರ್ ಮಾಡಬೇಕು ಅನ್ನೋದು ಅಲ್ಲಿಂದ ಚಾಲೆಂಜ್ ಶುರುವಾಗುತ್ತೆ. 2 ವರ್ಷಗಳ ಕಾಲ ನಾನು ಅವ್ರನ್ನ ನನ್ನ ಜೊತೆಗೆ ಇಟ್ಕೋತೀನಿ. ಕತೆ ಮಾಡೋ ಸಮಯದಲ್ಲಿ ಸಂಪೂರ್ಣವಾಗಿ ಬಂದ ತಕ್ಷಣ ಕೂಡ ಓದೋಕ್ಕೆ ಕಷ್ಟ ಇತ್ತು, ಬರೆಯೋಕ್ಕೆ ಕಷ್ಟ ಇತ್ತು, ವಿದ್ಯಾಭ್ಯಾಸ ಇದೆ, ಆದ್ರೆ ಅದ್ರದ್ದು ಟಚ್ ತಪ್ಪೋಗಿತ್ತು. ಸೊ ಹಾಗಾಗಿ ಕಾದಂಬರಿಗಳನ್ನ ಕೊಟ್ಟು ಓದಿಸಿ, ಆಮೇಲೆ ಡೈಲಾಗ್ ಕೊಡೋಕ್ಕಿಂತ ಮುಂಚೆ ಒಂದಷ್ಟು ಅವ್ರನ್ನ ಟ್ರೈ ಮಾಡಿ, ಅದೇ ಜೊತೆಗೆ ಪಾತ್ರಗಳನ್ನ ಹುಡುಕ್ತಾ ಇದ್ದಾಗ, ಬೇರೆ ಪಾತ್ರಗಳನ್ನ ಹುಡುಕ್ತಾ ಇದ್ದಾಗ ನನ್ನ ಇನ್ನೊಂದು ಮುಖ್ಯವಾದ ಪಾತ್ರ ಅದು ಆನಂದ್ ಅವರು ಮಾಡಿದ್ದಾರೆ. ಅವರು ನನಗೆ ಇಲ್ಲಿ ಕೇವಲ ಪಾತ್ರಧಾರಿಗಳಲ್ಲ, ನನ್ನ ನಾಯಕನನ್ನ ತಿದ್ದುವಲ್ಲಿ ಅವರ ಶ್ರಮ ಕೂಡ ತುಂಬಾ ದೊಡ್ಡದಿದೆ. ಅವರು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಂದ ಬಂದಂತವ್ರು. ಸೊ ಅವ್ರಿಗೆ ಹೇಳಿದಾಗ ನಿಮ್ಮ ಕೊಡುಗೆ ಏನ್ ಕೊಡಕ್ಕಾಗತ್ತೆ ಇದರಲ್ಲಿ ಕೊಡಿ ಅಂದಾಗ, ಸರ್ ಏನೂ ಬರೆದಿದ್ದವ್ರಿಗೆ ಕಲ್ಸ್ಬೋದು, ಅರ್ಧಂಬರ್ಧ ಬರೋರಿಗೆ ಕಲ್ಸಕ್ಕಾಗಲ್ಲ, ಸೊ ಇವ್ನಿಗೆ ಖಂಡಿತ ಕಲ್ಸ್ಬೋದು ಅಂತ ಒಂದು ಮಾತು ಹೇಳಿದ್ರು. ಅಂಡ್ ಅದು ಸತ್ಯ ಆಗಿದೆ ಕೂಡ. ಅಂಡ್ ಮುಂದೆ ಸಿನಿಮಾದಲ್ಲಿ ನಿಮ್ಗೂ ಕಾಣಿಸುತ್ತೆ ಅವ್ನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ, ಎಷ್ಟು ಅದ್ಭುತವಾಗಿ ನಟಿಸಿದ್ದಾನೆ ಅನ್ನೋದು. ಸೊ ಅಲ್ಲಿ ಹಾಗೇನೆ ಒಂದು ಊರನ್ನ ಕಟ್ಟಬೇಕು. ನಾನು ತುಂಬಾ ಊರನ್ನ ಹುಡ್ಕೊಂಡು ಹೋಗಿದ್ದೆ. ಯಾವ ಊರು ಚೆನ್ನಾಗ್ ಆಗ್ಬೋದು, ಯಾವ ಊರು ಸೆಟ್ ಆಗ್ಬೋದು ನಮ್ ಕತೆಗೆ ಅಂತ. ಬಟ್ ಯಾವ ಊರು ಸೆಟ್ ಆಗಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಇದು 1995ನೇ ಇಸ್ವಿ ಕತೆ. ಆಸ್ ಇಟ್ ಈಸ್ ನೀವು ಅದನ್ನ ಮಾಡ್ತೀರಾ ಅಂತ ಹೋದಾಗ ಆ ತರದ ಊರು ಇವತ್ತೆಲ್ಲೂ ಇಲ್ಲ. ನಾವು ಬಹುಶಃ ಉತ್ತರ ಕನ್ನಡ ಜಿಲ್ಲೆ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಮೂಲೆಗಳನ್ನ ತಲುಪಿದ್ದೀನಿ ನಾನು, ಅದ್ರಲ್ಲಿ ನಂಗೆ ಸಿಗ್ಲಿಲ್ಲ. ಸೊ ಹಾಗಾಗಿ ನಾನು ಸೆಟ್ ಹಾಕುವ ಅನಿವಾರ್ಯತೆ ಬಂತು. ಸೆಟ್ ಹಾಕಿದ್ರು ಅದು ನಾರ್ಮಲಿ ಸೆಟ್ ಹಾಕೋ ತರ ಎಲ್ರಿಗೂ ಕಾಣೋ ತರ ಸೆಟ್ ಹಾಕಿದ್ದಾರೆ ಅಂತ ಅನ್ಸೋ ತರ ಆಗ್ಬಾರ್ದು. 1995ರಲ್ಲಿ ಊರು ಹಿಂಗಿತ್ತು ಅಂತ ಸೆಟ್ ಹಾಕ್ಬೇಕು. ಸೊ ಹಾಗೆ ಕೆಲಸ ಶುರು ಮಾಡಿದ್ದು. ಅದರಲ್ಲಿ ಕಿರಣ್, KGF ಕಿರಣ್ ಅಂತ, ಅವರು ತುಂಬಾ ಅದ್ಭುತವಾಗಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಅಂಡ್ ನನ್ನ ತಂಡ ಕೂಡ ಅದರಲ್ಲಿ ತುಂಬಾ ಶ್ರಮಿಸಿದೆ. ಬಟ್ ಅದಕ್ಕೆ ನಮಗೆ ಅನಂತಮೂರ್ತಿ ಹೆಗಡೆ ಅವರ ಬೆಂಬಲ ಕೂಡ ಅಷ್ಟೇ ಇತ್ತು, ಯಾಕಂದ್ರೆ ಖರ್ಚು ಅಷ್ಟೇ ಆಗಿದೆ. ಸೊ ಅದೆಲ್ಲಕ್ಕಿಂತ ಜಾಸ್ತಿ ಹೇಳಬೇಕು ಅಂದ್ರೆ, ಆ ಊರು ಸಿದ್ಧ ಆದಾಗ ಅಲ್ಲೇ ಪಕ್ಕದಲ್ಲಿ ಒಂದು ಈಶ್ವರ ಲಿಂಗ ಇದೆ. ಅದಕ್ಕೆ ಶಿವರಾತ್ರಿ ದಿನ ಪೂಜೆಗೆ ಬರ್ತಾರೆ ಎಲ್ರು. ಅಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 5-6 ಸಾವಿರ ಜನ ಬರ್ತಾರೆ ಪೂಜೆ ಮಾಡಕ್ಕೆ. ಅಲ್ಲಿ ಪಕ್ಕದಲ್ಲಿರೋರು ಇಲ್ಲೇನಿದೆ ಅಂತ ನೋಡಕ್ ಬಂದವ್ರು ಎಲ್ರು ಹೇಳಿದ್ ಒಂದೇ ಮಾತು, ನಾನ್ ಚಿಕ್ಕವನಿದ್ದಾಗ ಊರು ಹಿಂಗೆ ಇತ್ತು ಅಂತ. ಸೊ ನನಗೆ ಅದು ಮೊದಲನೇ ಧೈರ್ಯ. ಊರು ಹಿಂಗೆ ಇತ್ತು ಅಂದ್ರೆ ಅದ್ ನೋಡಕ್ ನಿಜವಾಗಿ ಕಾಣ್ತಾ ಇದೆ ಅನ್ನೋಂತ ಧೈರ್ಯ ನನಗೆ ಬಂತು. ಸೊ ಆ ಊರಿಗೆ ಸಂಬಂಧಪಟ್ಟಂಗೆ ಏನೇನ್ ಶೂಟಿಂಗ್ ಇತ್ತು, ಏನೇನ್ ಬೇಕಿತ್ತು ಎಲ್ಲದನ್ನು ನಾವೀಗ ಚಿತ್ರೀಕರಣ ಮುಗಿಸಿದೀವಿ. ಅಲ್ಲಿ ಒಂದು 45 ದಿನಗಳ ಕಾಲ ಮೊದಲನೇ ಶೆಡ್ಯೂಲ್ ಚಿತ್ರೀಕರಣ ಮುಗಿಸಿದೀವಿ. ಇನ್ನು ತುಂಬಾ ದಿನಗಳ ಕಾಲ ಚಿತ್ರೀಕರಣ ಮಾಡ್ಲಿಕ್ಕಿದೆ. ಇದಕ್ಕೂ ಮುಂಚೆ ಈಗ ಏನ್ ನಮ್ಮ ಚಿತ್ರದ ಬಗ್ಗೆ, ನಮ್ಮ ಚಿತ್ರವನ್ನ ಮುಂದಿನ ಹಂತಗಳಲ್ಲಿ ಹೇಳ್ಕೊಳ್ಳೋದ್ರ ಬಗ್ಗೆ ಜನಕ್ಕೆ ತಿಳಿಸೋಣ ಅನ್ನೋ ಕಾರಣಕ್ಕೆ ಈಗ ಟೈಟಲ್ ಟೀಸರ್ ರಿಲೀಸ್ ಮಾಡಿದೀವಿ. ಇದನ್ನ ಎಷ್ಟು ಜನಕ್ಕೆ ತಲುಪಿಸ್ಲಿಕ್ಕಾಗುತ್ತೆ ಅಷ್ಟು ಜನಕ್ಕೆ ತಲುಪಿದಾಗ ಮಾತ್ರ ಅದಕ್ಕೊಂದು ಸಾರ್ಥಕತೆ ಬರೋದು. ಆ ಸಾರ್ಥಕತೆಯ ಬೆನ್ನೆಲುಬು ನೀವು ಅಂತ ನಾನು ನಂಬಿದ್ದೀನಿ. ನಮ್ದು ಹೊಸ ತಂಡ, ಆದ್ರೆ ನಾವು ತುಂಬಾ ಆತ್ಮವಿಶ್ವಾಸದಿಂದ ಈ ಚಿತ್ರ ಮಾಡಿದೀವಿ. ನಮಗೆ ಇದರಲ್ಲಿ ಯಾವುದೇ ಲೋ ಬಜೆಟ್ ಆಗ್ಲಿ ಅಥವಾ ಕಮ್ಮಿ ಆ ಥರದ್ದು ಏನೂ ಇಲ್ಲ. ಚಿತ್ರಕ್ಕೆ ಏನ್ ಬೇಕೋ ಎಲ್ಲದನ್ನು ಸರಿಯಾಗಿ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಚಿತ್ರ ನಿಮಗೆ ಚಂದ ಕಾಣಿಸುತ್ತೆ ಅನ್ನುವ ಒಂದು ಖಾತ್ರಿಯನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಚಿತ್ರ ಜನರನ್ನ ತಲುಪುವಲ್ಲಿ ನಿಮ್ಮ ಸಹಾಯ ನಮಗೆ ತುಂಬಾ ದೊಡ್ಡದಿದೆ. ದಯವಿಟ್ಟು ನೀವು ಇದನ್ನ ಮಾಡ್ಕೊಡ್ಬೇಕು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಡ್ತೀನಿ. ದೇವಸಸ್ಯ ನನ್ನ ಚಿತ್ರದ ಒಂದು ಬಹುಮುಖ್ಯ ಪಾತ್ರ ಸರ್. ಆ ದೇವಸಸ್ಯ ಏನು ಅನ್ನುವುದೇ ಸಿನಿಮಾದ ಒಂದು ಎಳೆ ಕೂಡ ಹೌದು. ಹಾಗಾಗಿ ಆ ದೇವಸಸ್ಯ ಅನ್ನೋದನ್ನು ಬಿಟ್ಟು ನಾನು ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ಹೊಸ ತಂಡ ಆಗಿರಬಹುದು, ಆದ್ರೆ ಭರವಸೆಯ ತಂಡ ಅನ್ನೋದು. ನನ್ನ ಹೆಸರು ಸಲ್ವನ್ ದೇಸಾಯಿ ಅಂತ. ನಮ್ಮೂರು ಹಳಿಯಾಳ್ ತಾಲೂಕು ಗಾಡಿಗೆರ ಗ್ರಾಮ. ನಾನು ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದೆ, ಏನೋ ಫಿಲ್ಮ್ ಮಾಡ್ಬೇಕಂತ ಬಂದೆ. ಅಂದ್ರೆ ನಂಗೆ ಇಷ್ಟ ಆಗಿತ್ತು ತುಂಬಾ ಈ ಸಿನಿಮಾದಲ್ಲಿ ಏನೋ ಆಕ್ಟ್ ಮಾಡ್ಬೇಕು, ನಾನು ತುಂಬಾ ಕಲಿಬೇಕು, ತುಂಬಾ ಮುಂದೆ ಹೋಗ್ಬೇಕಂತ ಬಂದೆ. ನಿಮ್ಮ ಪ್ರೋತ್ಸಾಹದಿಂದ ನಾನು ಇಲ್ಲಿ ಇವತ್ತು ಸ್ಟೇಜ್ ಮೇಲೆ ಕುಂತಿದ್ದೆ. ಧನ್ಯವಾದಗಳು. ಹಾ ಹೌದು, ಮಂಚಿಗಿರಿ ಅವರು. ಅಂದ್ರೆ ಸಿನಿಮಾ ಅಂದ್ರೆ ಅವ್ರು ನಾನು ಟ್ರ್ಯಾಕ್ಟರ್ ಓಡಿಸ್ತಿದ್ದೆ. ಸೊ ಅವರು ನಂಗೆ ಇದು ಸಿನಿಮಾ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ನಾನು ಸಿನಿಮಾ ಮಾಡ್ತಿದ್ದೆ, ಹಿಂಗೆ ಸಿನಿಮಾ ಹೀರೋ ಆಗ್ತಿದ್ಯಾ ಹಿಂಗೆ ಕೇಳಿದ್ರು. ನಾನು ಹೂ ಅಂತ ಹೇಳಿ ಅವ್ರ ಜೊತೆ ಬಂದು ಕಲ್ತು ಇಲ್ಲಿ ಸಿನಿಮಾ ಮಾಡ್ತಿದ್ದೀನಿ. ಈಗ ತಯಾರಿ ಏನಿಲ್ಲ, ನಮ್ಗೆ
ಡೈರೆಕ್ಟ್ರು ಎಲ್ಲ ನಂಗೆ ಕಲಿಸಿ ಇಲ್ಲಿ ಇವತ್ತಿಗೆ ಇಲ್ಲಿದ್ದೇನೆ. ನಾನು ತುಂಬಾ ಕಲಿಬೇಕು, ತುಂಬಾ ಕಲಿತಾ ಇದ್ದೀನಿ ಈಗ. ಖುಷಿ ಅನಿಸ್ತಾ ಇದೆ, ತುಂಬಾ ಖುಷಿ ಅನಿಸ್ತಾ ಇದೆ. ಏನೋ ಮಾಡ್ತಿದ್ದೆ, ಸಿನಿಮಾ ಮಾಡ್ತಿದ್ದೆ ಅಂತ. ಥ್ಯಾಂಕ್ ಯು. ಮೊದಲ ಸ್ಟೇಜ್ ಅಂತ ಎಸ್ ಅನ್ನೋ ಸಿನಿಮಾ ಮಾಡಿದ್ದೆ. ಅದರಲ್ಲಿ ಅದು ಆಂಥಾಲಜಿ ಫಿಲಮ್, ಅದ್ರಲ್ಲಿ ಒಂದು ನಾನು ಲೀಡ್ ಮಾಡಿದ್ದೆ, ನಾನು ಮತ್ತು ಜಹಾಂಗೀರ್ ಸರ್. ತುಂಬ ಖುಷಿ ಆಗುತ್ತೆ ದೇವಸಸ್ಯದ್ದು ಒಂದು ಭಾಗ ಆಗಿರೋದಕ್ಕೆ. ನನಗೆ ಕಾರ್ತಿಕ್ ಸರ್ ಈ ಕತೆ ಎಲ್ಲ ಹೇಳಿದಾಗ ಆಲ್ಮೋಸ್ಟ್ 2 years ಜರ್ನಿ, 2 ವರ್ಷ ಇವ್ರ ಜೊತೆ ಜರ್ನಿ ಮಾಡ್ತಾ ಅವಾಗವಾಗ ಹೋಗಿ ಕತೆ ಕೇಳಿ, ಆ 2 ವರ್ಷದಲ್ಲಿ ಮೊದಲನೇ ಸರಿ ನನ್ನ ಕತೆ ಕೇಳಿದ್ಕಿಂತ ಕೊನೆ ಸರಿ ತುಂಬ ಡಿಫ್ರೆನ್ಸ್ ಆಗಿತ್ತು. ಅಷ್ಟು ಡಿಸ್ಕಸ್ ಮಾಡಿ, ಅಷ್ಟು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿದ್ರು ಕತೆನ. ಆಲ್ಮೋಸ್ಟ್ 30 days ಕಂಪ್ಲೀಟ್ ಆಗಿದೆ ಶೂಟು. ತುಂಬ ಖುಷಿ ಆಗುತ್ತೆ. ನಾನು ಈ ದೇವಸಸ್ಯ ಅನ್ನೋ ಚಿತ್ರದಲ್ಲಿ ಕುರ್ಮುಷ್ಟ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ, ಒಂದು ಗ್ರೇ ಕ್ಯಾರೆಕ್ಟರು. ಇನ್ನು ಕ್ಯಾರೆಕ್ಟರ್ ಬಗ್ಗೆ ತುಂಬ ಹೇಳಬಾರ್ದು ಅಂತ ಹೇಳಿದ್ದಾರೆ, ಮುಂದೆ ನೀವೇ ನೋಡಬೇಕಾಗುತ್ತೆ. ಎಕ್ಸೈಟ್ಮೆಂಟಲ್ಲಿ ಏನೋ ಹೇಳ್ಬಿಡ್ತೀವಿ ಟಕ್ ಟಕ್ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಬಿಂಬಿಕಾ. ಸೊ ದೇವಸಸ್ಯ ನನಗೆ ಸಿಕ್ಕಿದ್ದು ಅದು ಆ್ಯಕ್ಚುಲಿ ಕಾರ್ತಿಕ್ ಸರ್ನೇ ಕೇಳಬೇಕು, ನನ್ನನ್ನು ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅಂತ. ಸೊ ಆ್ಯಕ್ಚುಲಿ ಅವ್ರ ಕತೆ ಹೇಳುವಾಗ ಆ ಕಥೆಯಲ್ಲಿ ನಾನು ಇರ್ತೀನಿ ಅಂತ ನನಗೆ ಶಾಕ್ ಆಗಿತ್ತು ಆ್ಯಕ್ಚುಲಿ. ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್, ನಾನು ಹೇಗಿದ್ದೀನೋ ರಿಯಲ್ ಕ್ಯಾರೆಕ್ಟರಲ್ಲಿ ಅದು ತುಂಬ ಡಿಫ್ರೆಂಟ್ ಆಗಿದೆ. ಬಟ್ ಕಾರ್ತಿಕ್ ಸರ್ ಹೇಳೋದಂದ್ರೆ ನಾನೇನಿದ್ದೀನೋ ಹಾಗೆ ಇದೆ, ನಿಮ್ದು ಕ್ಯಾರೆಕ್ಟರು ಹಾಗೆ ಇದೆ, ಜೋವೆಲ್ ಆಗಿ ಇದೆ ಅಂತ. ಸೊ ಗೊತ್ತಿಲ್ಲ ಎಷ್ಟು ಹೇಗೆ ಮಾಡಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ನಂದು ಕ್ಯಾರೆಕ್ಟರ್ ಹೆಸರು ಮಾತಂಗಿ. ಸೊ ಐ ಆಮ್ ದ ಹೀರೋಯಿನ್. ಇಲ್ಲ, ನಂದು ಇದು ಫಸ್ಟ್ ಫಿಲಮ್ ಅಲ್ಲ. ಮುಂಚೆ ನಾನು ನಾರಾಯಣ ಅಂತ ಒಂದು ಮೂವಿ ಮಾಡಿದ್ದೆ. ಸೊ ನೆಕ್ಸ್ಟ್ ದಿ ವೈರಸ್ ಅಂತ ಅದು ರಿಲೀಸ್ ಆಗಲಿಲ್ಲ, ಆಗಬೇಕಷ್ಟೇ. ಸೊ ಇದು ನಂದು 5th ಫಿಲಮ್. ಸೊ ಬಟ್ ಗೊತ್ತಿಲ್ಲ ಯಾಕೆ ಇಷ್ಟು ನರ್ವಸ್ ಆಗ್ತಿದ್ದೀನಿ ಮಾತಾಡೋಕ್ಕೆ ಅಂತ. ಶೂಟಿಂಗ್ ಲೊಕೇಶನ್ ತುಂಬಾನೇ ಚೆನ್ನಾಗಿದೆ. ನನಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಶೂಟಿಂಗ್ಗೆ ಫಸ್ಟ್ ಹೋಗೋದು, ಆಮೇಲೆ ಅಲ್ಲಿ ಅದ್ರ ಪಕ್ಕ ಒಂದು ಹೊಳೆ ಇತ್ತು, ಅದು ತುಂಬಾನೇ ಚೆನ್ನಾಗಿತ್ತು. ಹೋಗೋದು, ಫಸ್ಟಿಗೆ ಫೋಟೋ ತಕ್ಕೊಳ್ಳೋದು, ಆಮೇಲೆ ಬರೋದು, ರೆಡಿ ಆಗೋದು, ಇದೇ ಆಗ್ತಿದ್ದು ಡೈಲಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇರೋದು, ಬಟ್ ಜಾಸ್ತಿ ಏನಿಲ್ಲ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ದೇವಸಸ್ಯ ಚಿತ್ರದ ಟೈಟಲ್ ಟೀಸರ್ ಲಾಂಚ್ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭಕ್ಕೆ ವರದಿ ಮಾಡಲಿಕ್ಕೆ ಬಂದಂತಹ ಎಲ್ಲ ಪತ್ರಕರ್ತ ಮಿತ್ರರೇ ನಮಸ್ಕಾರಗಳು. ನಮ್ಮ ಕರ್ನಾಟಕದ ಆಸ್ತಿಯಾದಂತಹ ಶ್ರೀನಿವಾಸ ಮೂರ್ತಿಯವರ ಮಗ ನವೀನ್ ಕೃಷ್ಣ ಬಂದಿದ್ದಾರೆ, ಅವರಿಗೂ ಕೂಡ ನಮಸ್ಕಾರ. ನಮ್ಮ ಆತ್ಮೀಯ ಸ್ನೇಹಿತರು, ಹಲವಾರು ಚಿತ್ರದಲ್ಲಿ ಪಾತ್ರ ಮಾಡಿದಂತಹ, ಫೇಸ್ಬುಕ್ಕಲ್ಲಿ ಬಹಳ ಆಕ್ಟಿವ್ ಇರುವಂತಹ ಅಜಿತ್ ಬೊಗ್ನಳ್ಳಿ ಬಂದಿದ್ದಾರೆ, ಅವರಿಗೂ ಕೂಡ ನಮಸ್ಕಾರ. ಹಾಗೆ ಈಗಾಗಲೇ 3 ಚಿತ್ರಗಳನ್ನು ಮಾಡಿದಂತಹ ಹೀರೋ ಕಮ್ ಡೈರೆಕ್ಟರ್ ರಾಜೇಶ್ ಧ್ರುವ ಇದ್ದಾರೆ, ಅವರಿಗೂ ಕೂಡ ನಮಸ್ಕಾರ. ಈಗ ಹಾಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ ಇದ್ದೇನೆ. ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಹೆಸರು ಅನಂತ ಮೂರ್ತಿ ಹೆಗಡೆ ಅಂತೇಳಿ. ನಾನು ಒಬ್ಬ ಪತ್ರಕರ್ತ. ಸಿರ್ಸೆಲ್ ನಮ್ಮೊಂದು ವಿಶ್ವಂಬರ TV ಅಂತಿದೆ, ಮತ್ತು ವಾರಪತ್ರಿಕೆ ಇದೆ, ಮತ್ತು ಲ್ಯಾಂಡ್ ಡೆವಲಪರ್ ಕೂಡ. ದುಡ್ಡು ಬೇಕಲ್ಲ, ದುಡ್ಡಿರೋದಕ್ಕೆ ಪಿಕ್ಚರ್ ಮಾಡಿರೋದು. ಸೊ ನನ್ನ ಬಗ್ಗೆ ನಾನು ಹೇಳಿದ್ದೇನೆ. ಊರು ಸಿರ್ಸಿ. ಮೊದಲು ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ಪಿಕ್ಚರ್ ನೋಡ್ತಾ ಇದ್ವಿ.
ನಾ ಜನ್ಮ ಜೋಡಿ ಪಿಕ್ಚರನ್ನು 7 ಸಲ ನೋಡಿದ್ದೇನೆ, 7ನೇ ಕ್ಲಾಸಲ್ಲಿ 7 ಸಲ. ಅಷ್ಟು ಹುಚ್ಚಾಗಿತ್ತು ಪಿಕ್ಚರ್ ಅಂದರೆ, ಏನೋ ಒಂದು ಹುಚ್ಚು. ನನಗೆ ಆವಾಗ ಹೀರೋ ಆಗಬೇಕು ಅಂತ ಅವಕಾಶ ಅಂದರೆ ಆಸೆ ಇತ್ತು. ಹೀರೋ ಆಗ್ಲಿಕ್ಕೆ ಆಗಿಲ್ಲ, ನನಗೆ ಪಾತ್ರ ಮಾಡ್ಲಿಕ್ಕೆ ಬರಲಿಲ್ಲ, ಅವಕಾಶ ಸಿಕ್ಕಿಲ್ಲ, ಜೀವನ ಜಂಜಾಟ ಹೀಗೆಲ್ಲ ಆಗಿ ನಾನು ಬೆಂಗಳೂರಿನ ಇನ್ಫ್ಯಾಕ್ಟ್ ನಾನು ದೇವಸ್ಥಾನದಲ್ಲಿ ಪೂಜಾರಿ ಆಗಿದ್ದೆ. ನಮ್ಮ ದೇವಸ್ಥಾನದಲ್ಲಿ ಕೂಡ ಬಂದಿದ್ದಾರೆ, ಕಮಿಟಿ ಮೆಂಬರ್ಸ್ ಕೂಡ ಬಂದಿದ್ದಾರೆ. ನಮಗೆ ಒಂದು ಅನ್ನ ಕೊಟ್ಟಂತಹ, ದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಕಮಿಟಿ ಮೆಂಬರ್ ನಮ್ಮ ಮಂಜು ಅವರಿರಲಿ, ಸೀನಪ್ಪ ಅವರಿರಲಿ, ಶ್ರೀನಿವಾಸ್ ಅವರಿರಲಿ, ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತಿನ ದಿವಸ. ದೇವಸ್ಥಾನದಲ್ಲಿ ಹಲವಾರು ವರ್ಷಗಳ ಕಾಲ ನಾನು ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೆ. ಯಾಕೆಂದರೆ ನಮ್ಮ ಊರು ಉತ್ತರ ಕನ್ನಡ ಜಿಲ್ಲೆ. ಬಹುಶಃ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಅದೊಂದು ರೀತಿಯ ಭೂಲೋಕ ಸ್ವರ್ಗ ಇದ್ದ ಹಾಗೆ. ಕಾರ್ತಿಕ್ ಅವರು ಹೇಳಿದ್ರು, ಬಯಲುಸೀಮೆ ಇರುವಂಥದ್ದು, ಕರಾವಳಿ ಇರುವಂಥದ್ದು, ಗುಡ್ಡಗಾಡು ಇರುವಂಥದ್ದು ಎಲ್ಲ ಸೇರಿರುವಂತಹ ಒಂದು ವಿಶೇಷವಾದಂತಹ ಒಂದು ಜಿಲ್ಲೆ. ಬಹಳ ಬಡತನ ನಮ್ಮೂರ ಕಡೆ ಎಲ್ಲ. ಓದೋದೇ ಕಷ್ಟ, ಬದುಕೋದೇ ಕಷ್ಟ, ಜೀವನ ಮಾಡೋದೇ ಕಷ್ಟ, ಶಾಲೆ ಹೋಗೋದು ಕಷ್ಟ. ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಣ್ಣವರು ಕೂಡ ಒಂದು ಹೋಟೆಲಲ್ಲಿ 1,000 ರೂಪಾಯಿ ಮೊದಲು 500 ರೂಪಾಯಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ರು. ಏನೇನೋ ಜೀವನ ಮಾಡ್ಕೊಂಡು ಹೋಗೋದೇ ಕಷ್ಟ. ನಮ್ಮ ತಂದೆಯವರು ಒಂದು ಮಾರಿಕಾಂಬಾ ದೇವಸ್ಥಾನದಲ್ಲಿ ಅಡಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು. ತಿಂಗಳಕ್ಕೆ ಅವರಿಗೆ 800 ರೂಪಾಯಿ ಸಂಬಳ, ದಿವಸಕ್ಕಲ್ಲ, 1 ತಿಂಗಳಕ್ಕೆ. ಅವರು ದಿವಸಕ್ಕೆ 8 ಕಿಲೋಮೀಟರ್ ಹೋಗ್ಲಿಕ್ಕೆ 8, ಬರ್ಲಿಕ್ಕೆ 8, 16 ಕಿಲೋಮೀಟರು ಸೈಕಲ್ ಹೊಡ್ಕೊಂಡು ಹೋಗಿ ಅಡಿಗೆ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ದಾರೆ. ಅಷ್ಟು ಬಡತನದಲ್ಲಿದ್ವಿ ನಾವು. ಆಮೇಲೆ ಏನೇನೋ ದೇವಸ್ಥಾನ ಪೂಜೆ ಮಾಡಿದ್ವಿ, ಏನೋ ಉದ್ಯಮ ಮಾಡಿದ್ವಿ, ಒಳ್ಳೆ ರೀತಿಯಲ್ಲಿ ಗೌರವಯುತವಾಗಿ ಮಾಡಿ ಮುಂದೆ. ಯಾಕೆ ಇದನ್ನೆಲ್ಲ ಹೇಳಿದೆ ಅಂತಂದರೆ, ಈ ನಮ್ಮಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ವಯಸ್ಸಿಂದ ಯಾವುದಾದ್ರೂ ಒಂದು ಥಾಟ್ ಇದ್ದರೆ ಅದು ಹೋಗೋದೇ ಇಲ್ಲ. ಹಾಗೆ ಆಗ್ತಿತ್ತು. ನಾನು ತುಂಬ ಪಿಕ್ಚರ್ ನೋಡ್ತಾ ಇದ್ದೆ ಅವಕಾಶ ಸಿಕ್ಕಿದಾಗೆಲ್ಲ. ಕೊನೆಗೆ ಅನಿಸ್ತು, ನಾವೊಂದು ಪಿಕ್ಚರ್ ಮಾಡಬೇಕು ನಮ್ಮ ಜೀವನದಲ್ಲಿ ಅಂಥೇಳಿ. ಅದೇನೋ ಗೊತ್ತಿಲ್ಲ, ನಮ್ಮ ಗುರುಗಳಾದಂತಹ ದಿವ್ಗಿಯ ರಾಮಾನಂದರ ಆಶೀರ್ವಾದ ಇರ್ಬೋದು. ಇನ್ಫ್ಯಾಕ್ಟ್ ಹಲವಾರು ಬಾರಿ ಈ ಪಿಕ್ಚರ್ ಮಾಡೋಕ್ಕಿಂತ ಮುಂಚೆ 3-4 ಜನರ ಹತ್ರ ನಾವು ಕಥೆ ಡಿಸ್ಕಸ್ ಮಾಡಿದ್ವಿ. ನಮ್ಮ ಅಜಿತ್ ಬಬ್ನಳ್ಳಿಯವರು ಕೂಡ, ಅವರು ಕೂಡ ಒಂದು ಚಿತ್ರ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಚರ್ಚೆ ಮಾಡಿದ್ವಿ. ಕೊನೆಗೆ ಯಾವುದೋ ಒಂದು ರೀತಿಯಲ್ಲಿ ಅದು ಸೆಟ್ ಆಗಿಲ್ಲ. ಮುಂದೆ ಮಾಡ್ಬೋದು, ಮುಂದೆ ಹೇಳ್ತಾ ಬರ್ತೇನೆ. ನಾವು ಅಂದ್ಕೊಂಡಿದ್ದು ಏನಂತಂದರೆ, ಪಿಕ್ಚರ್ ಮಾಡೋದು ಆಯಿತು, ಯಾವ ಹೀರೋ ಹಾಕ್ಕೊಳ್ಳೋದು ಇದೆಲ್ಲ ಬೇರೆ. ಚಿತ್ರದಲ್ಲಿ ಏನು ಬೇಕು ಅಂತಂದರೆ ಒಂದು ಕಂಟೆಂಟ್ ಬೇಕು. ಜನ ಯಾಕೆ ಪಿಕ್ಚರ್ ನೋಡಬೇಕು? ಈಗ ನಾವು ಪ್ರೇಕ್ಷಕನಾಗಿ ಆಲೋಚನೆ ಮಾಡಬೇಕು. ನಾವು ಈಗ ನಾಳೆ ಯಾವ್ದಾದ್ರು ಪಿಕ್ಚರ್ ಬರ್ತಾ ಇದೆ ಅಂತಂದರೆ ಪಿಕ್ಚರ್ ನೋಡ್ಲಿಕ್ಕೆ ಕಾರಣ ಇರಬೇಕು. ನಮ್ಮ ಪಿಕ್ಚರ್ಲಿ ದರ್ಶನ್ ಇದ್ದಾರಾ, ಸುದೀಪ್ ಇದ್ದಾರಾ, ಅದು ಶಾರುಖ್ ಖಾನ್ ಇದ್ದಾರಾ? ಹೌದಪ್ಪ, ಯಾರೋ ಒಬ್ಬರು ದೊಡ್ಡ ಹೀರೋ ಇದ್ದವ್ರು ಫ್ಯಾನ್ಸ್ ಇರ್ತಾರೆ. ಅದು ಹೆಂಗೆ ಪಿಕ್ಚರ್ ಹೆಂಗನ ಇರಲಿ, ನಮ್ಮ ಅಣ್ಣ ಇದ್ದಾರೆ ನಾವು ಹೋಗ್ಬೇಕು, ಶಿವಣ್ಣ ಇದ್ದಾರೆ ನಾವು 10 ಗಂಟೆ ಹೋಗ್ಬೇಕು ಅಂತ ಹೋಗ್ತಾರೆ. ನಮ್ಮ ಪಿಕ್ಚರ್ ಯಾರು ನೋಡ್ತಾರೆ? ನಮ್ಮ ಹತ್ರ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲ, ನಾವು ಮಾಡ್ತಾ ಫಸ್ಟ್ ಟೈಮ್ ಮಾಡ್ತಾ ಇರೋವಂಥದ್ದು. ಲೋ ಬಜೆಟ್ ಅಲ್ಲದೆ ಇದ್ರು ಕೂಡ ಪಿಕ್ಚರ್ಗೆ ಏನು ಬೇಕು ಕೊಟ್ಟರು ಕೂಡ ನಾವು ದೊಡ್ಡ ಸ್ಟಾರ್ ಕಾಸ್ಟ್ ಹಾಕೊಂಡು ಮಾಡುವಂಥ ಮಟ್ಟಕ್ಕೆ ನಾವಿನ್ನೂ ಹೋಗಿಲ್ಲ. ಹಾಗಾದಾಗ ಜನ ಮೊದಲು ಥಿಂಕ್ ಮಾಡಬೇಕು, ಈ ಪಿಕ್ಚರನ್ನು ಯಾಕೆ ನೋಡಬೇಕು? ನಾವು ಅದೇ ಕ್ವಶನ್ ಆಗ್ತಾ ಇದ್ವಿ ನಾವೆಲ್ಲ. ಇಲ್ಲಿ ನಾವು ಇಷ್ಟೇ ಜನ ಕೂತ್ಕೊಂಡಿದ್ದೇವೆ, ನಮ್ಮ ಟೀಮ್ ಇದೆ. ನಮ್ಮ ಪ್ರವೀಣ್ ಭಟ್ರು ಇರ್ಬೋದು, ಹಾಗೆ ರಂಜಿತ್ ಇರ್ಬೋದು, ಹಾಗೆ ನಮ್ಮ ಶಣ್ಣು ಇರ್ಬೋದು, ಹೀಗೆ ಎಲ್ಲರದ್ದು ಒಂದು ಟೀಮ್ ಇದೆ. ಅಭಿ ಇರ್ಬೋದು, ಪ್ರಸನ್ನ ಇರ್ಬೋದು, ಪೂರ್ಣಚಂದ್ರ ಇರ್ಬೋದು, ಸುಮಾರಷ್ಟು ಜನ. ಪಾಪ ಅವರು ನಮ್ಮೊಟ್ಟಿಗೆ 2 ವರ್ಷ ಕೊನೆಗೆ ನಾವೆಲ್ಲರೂ ಕರಿತೇವೆ ವೇದಿಕೆಗೆ. ಯಾರ್ಯಾರು ಇದ್ರಲ್ಲಿ ಭಾಗವಹಿಸಿದಾರೋ, ಕಷ್ಟಪಟ್ಟಿದ್ದಾರೆ, ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಕೂಡ ನಾವು ವೇದಿಕೆ ಕರಿತೇವೆ. ನಮ್ಮ ಪ್ರವೀಣ್ ಭಟ್ರು ಮತ್ತು ರಂಜಿತ್ ಅಂತೂ ಹಗಲು ರಾತ್ರಿ ನಮ್ಮ ಕಾರ್ತಿಕ್ ಅವರೊಟ್ಟಿಗೆ ಎಡಗೈ ಒಬ್ಬರು ಬಲಗೈಯಾಗಿ ಜೊತೆಗೆ ಕಾರ್ಯನಿರ್ವಹಿಸಿದ್ದಾರೆ 2 ವರ್ಷಗಳ ಕಾಲ. ಅಷ್ಟು ಕಷ್ಟಪಟ್ಟಿದ್ದಾರೆ ಹಗಲು ರಾತ್ರಿ ಇಲ್ದರೆ. ಅಂದರೆ ಎಲ್ಲರ ಉದ್ದೇಶ ಏನಾಗಿತ್ತು ಅಂತಂದರೆ, ನಾವು ಇವ್ರು ಹೇಳಿದ್ದಾರೆ, ಅದನ್ನೇ ಮತ್ತೆ ಎಲಾಬ್ರೇಟ್ ಮಾಡಿ ಹೇಳ್ತೇನೆ. 2 ಇಯರ್ಸ್ ತೊಗೊಂಡಿದ್ದೇವೆ ಪ್ರೀ ಪ್ರೊಡಕ್ಷನ್ 2 ವರ್ಷ. ಯಾಕೆ ಅಂದರೆ ನಾವು ಹಲವಾರು ರೀತಿಯಲ್ಲಿ ಕಥೆಯಲ್ಲಿ ಪ್ರಯೋಗ ಮಾಡಿದ್ವಿ, ಆಲೋಚನೆ ಮಾಡಿದ್ವಿ, ಇದು ಚೇಂಜ್ ಮಾಡಿದ್ವಿ, ಇದು ಬೇಡ. ನಾನು ಅವ್ರ ಜೊತೆ ಕೂತ್ಕೋತಾ ಇದ್ದೆ. ನಮಗೆ ಕೇಳಿದ ತಕ್ಷಣ ಕತೆ ಚೆನ್ನಾಗಿ ಅನಿಸ್ಬೇಕು, ಸೀನ್ಸ್ ಚೆನ್ನಾಗಿ ಅನಿಸ್ಬೇಕು, ಜನ ಈ ಪಿಕ್ಚರ್ ಯಾಕೆ ನೋಡಬೇಕು ಅನ್ನೋದನ್ನು ನಾವು ಮತ್ತೆ ಕ್ವಶನ್ ಹಾಕೋತಾ ಇದ್ವಿ. ಏನು ವಿಶೇಷತೆ, ಕಂಟೆಂಟ್ ಹೊಸ ಥರ ಇರಬೇಕು, ಜನಕ್ಕೆ ಇದ್ರ ಬರುವಂಥ ಒಂದು ಹೀರೋ ಆದಿಯಾಗಿ ಹೊಸ ಥರ ಇರಬೇಕು. ಅದಕ್ಕೆ ನಾವು ಇವರನ್ನು ಹುಡ್ಕೊಂಡು ಬಂದು ನಮಗೆ ಒಂದು ಸಿದ್ಧಿ ತಗೋಬೇಕು ಅಂತಂದಾಗ ಅಂತ ಒಬ್ಬ ಕಲಾವಿದ ಯಾರು ಕಂಡಿಲ್ಲ. ಅದಕ್ಕೆ ಇವ್ರನ್ನ ಕರ್ಕೊಬಂದು ಇವ್ರಿಗೆ ಹೇಳಿ, ಮೊದಲು ಕರ್ಕೊಬರೋಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಹತ್ರ ಮಾಡಿಸಿ ನೋಡಿ, ಇಲ್ಲ ಮಾಡ್ಬೋದು ಅಂತೇಳಿ
ತಂದು ಇಟ್ಕೊಂಡು ಪಾಪ ಇವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದ್ರೆ ನಮ್ಮ ರಂಜು ಮತ್ತೆ ಆಹನ್ ಪ್ರವೀಣ್ ಭಟ್ರಲ್ಲ 6 ತಿಂಗಳ ಕಾಲ ಅವ್ನಿಗೆ ಯಾವುದೋ ಡೈಲಾಗ್ ಕೊಡ್ತಿರ್ಲಿಲ್ಲ, ಮುಖಪಾತ್ರ ಅಭಿನಯ. ನಿನಗೆ ಹಸುವಾಗಿದೆ ಅಂತ ಹೇಳು, ನಿನಗೆ ಯಾರೊಬ್ರು ಹೊಡೆದ್ರು ಏನ್ ಮಾಡ್ತೀಯ ಹೇಳು, ಅದು ನೀನು ಬ್ಯಾಕ್ ತಗೊಂಡು ಹೋದ್ರು ಹೆಂಗ್ ಎಕ್ಸ್ಪ್ರೆಷನ್ ಮಾಡಿ ತೋರಿಸ್ತೀಯ ಅಂತ ಹೇಳು. ಈ ರೀತಿಯಲ್ಲಿ ಎಲ್ಲ ಘಟನೆಗಳು ಕೂಡ ಒಂದು ಸ್ಕ್ರಿಪ್ಟ್ ಕೊಟ್ಟು ಅದನ್ನ ಸಂಪೂರ್ಣವಾಗಿ ಅವರು ಮುಖಪಾತ್ರ ಅಭಿನಯ ಮಾಡಿಸ್ತಾ ಇದ್ರು ಮಾತ್ರ. ಅಷ್ಟು ಅದ್ಭುತವಾಗಿ ಆ ಮುಖಪಾತ್ರ ಅಭಿನಯದಲ್ಲಿ ಅವ್ನು ಮಾಡಿದ್ದಕ್ಕೆ ಅವನೇ ಒಂದು ಅದ್ಭುತ ಆಕ್ಟರ್ ಆಗಿ ಇವತ್ತಿನ ದಿವಸ ನಮ್ಮ ಪಿಕ್ಚರ್ ಅಲ್ಲಿ ಅವನು ಮಾಡ್ತಾ ಇದ್ದಾನೆ. ನಮಗೆ ಈ ಚಿತ್ರ ಏನು ದೇವಸಸ್ಯ ಅಂತ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಹೇಳಲಿಕ್ಕೆ ಹೋಗೋದಿಲ್ಲ, ಹಲವಾರು ರೀತಿ ನೀವೇ ಆಲೋಚನೆ ಮಾಡ್ಬೋದು. ಇನ್ನೊಂದು ರೀತಿ ಹೇಳಬೇಕು ಅಂದ್ರೆ ಇದನ್ನ ನಾನು ಹೇಳ್ತೇನೆ, ಅವ್ರ ಪರ್ಮಿಷನ್ ತಗೊಂಡಿಲ್ಲ, ವಿಶೇಷವಾದಂಥ ಸಸ್ಯ ಆಯ್ತಾ. ಆಸ್ ಕೂಡ ಸಂಜೀವಿನಿ, ನೀವು ಸಂಜೀವಿನಿ ಬೇಕಾ ಕಂಪೇರ್ ಮಾಡ್ಬೋದು. ಒಂದು ವಿಶೇಷವಾದ ಸಂಜೀವಿನಿ ಗಿಡ ಇದ್ರೆ ಹೇಗಿರುತ್ತೆ ಆ ರೀತಿ ಅನ್ಕೋಬಹುದು. ಅಂತ ಒಂದು ವಿಶೇಷವಾದಂಥ ಗಿಡ, ಆ ಗಿಡನೇ ಇದರಲ್ಲಿ ಆಕ್ಚುಲಿ ಹೀರೋ. ಎಲ್ಲ ಉಳಿದ ಪಾತ್ರಧಾರಿಗಳಕ್ಕಿಂತ ಈ ಏನು ಆ ಗಿಡ ಇದೆ, ಈ ಪಿಕ್ಚರ್ ಕತೆ ಇದೆ, ಅದೇ ಒಂದು ವಿಶೇಷವಾದಂಥ ಒಂದು ಚಿತ್ರದ ಕತೆ ಜೀವಾಳ ಅದು ಆಯ್ತಾ. ಅಂತ ಒಂದು ಕಂಟೆಂಟು ಅಂದ್ರೆ ಅದು ನೋಡಿದಾಗ ಎಲ್ಲರಿಗೂ ಕೂಡ ಈ ಚಿತ್ರದಲ್ಲಿ ಇನ್ನು ಮುಂದುವರೆದು ಹೇಳಬೇಕು ಅಂತಂದ್ರೆ ಇದು ಒಂದು ನಮ್ಮ ಚಿತ್ರದ ಪ್ಲಸ್ ಪಾಯಿಂಟ್. ಒಬ್ಬ ಸಿದ್ಧಿ ಜನಾಂಗದ ಯುವಕ ಹಳ್ಳಿಯಲ್ಲಿ ಕರ್ಕೊಬಂದು ಅವರನ್ನ ಹೀರೋ ಮಾಡಿರುವಂಥದ್ದು ಒಂದು ಅದ್ಭುತವಾದಂತಹ ಒಂದು ಪ್ಲಸ್ ಪಾಯಿಂಟು. ಮತ್ತೆ ಆ ಹಳ್ಳಿಯ ಊರು, ಆ ಉತ್ತರ ಕನ್ನಡ ಜಿಲ್ಲೆಯ 30 ವರ್ಷ ಹಿಂದೆ ಇದ್ದಂತಹ ಒಂದು ಊರನ್ನ ನಾವು ಸೆಟ್ ಹಾಕಿ ತೋರಿಸಿರುವಂಥದ್ದು ಸಂಪೂರ್ಣ ನ್ಯಾಚುರಲ್ ಆಗಿ. ತಾವಾಗ ಕೇಳ್ತಾ ಇದ್ರಿ ಒಂದು ಕೆಟ್ಟ ಮಾತಿದೆಯಲ್ಲ ಅಂತೇಳಿ, ಆ ಒಂದು ಪಾತ್ರಕ್ಕೆ ಬೇಕಾಗತ್ತೆ. ಈಗ ನೀವು ತಮ್ಗೆ ಗೊತ್ತಿದೆ, ತಾವು ಹಳ್ಳಿ ನೋಡಿರ್ತೀರಿ, ನೀವು ಹಳ್ಳಿಗಳ ಕಡೆ ಎಲ್ಲ ಹೋದ್ರೆ ಈ ಭಾಷೆಗಳೆಲ್ಲ ಮಾಮೂಲಿ. ಅವರದ್ದು ಹಳ್ಳಿಗಳ ಕಡೆ ಮಾತಾಡ್ಬೇಕಾದ್ರೆ ಅಥವಾ ಸ್ಲಮ್ಗಳಲ್ಲಿ ಮಾತಾಡ್ಬೇಕಾಗಿರ್ಲಿ ಅಥವಾ ಇಲ್ಲಿ ಮಾತಾಡಬೇಕಾಗಿರ್ಲಿ ಶಬ್ದಗಳು ನಾರ್ಮಲ್ ಆಗಿ ಬರುತ್ತೆ. ನೀವು ಅಷ್ಟು ತುಂಬಾ ಗೌರವಯುತವಾಗಿ ಮಾತಾಡ್ತಾ ಇದ್ರೆ ಅದಕ್ಕೆ ನೀವು ರಿಯಾಲಿಟಿ ಬರೋದೇ ಇಲ್ಲ, ಅದು ಆಗೋದೇ ಇಲ್ಲ. ಶಬ್ದಗಳು ಬಂದೇ ಬರುತ್ತೆ. ಈ ಬೆಂಗಳೂರಲ್ಲೂ ಕೂಡ ನೀವು ಸ್ಲಮ್ ಏರಿಯಾಗಳಲ್ಲಿ ಹೋದ್ರೆ ಶಬ್ದಗಳು ಹೆಂಗೆ ಬರ್ತದೆ ಅಂತ ವೇದಿಕೆ ಮೇಲೆ ಹೇಳಿಕ್ಕಾಗಲ್ಲ, ನೀವೇ ಸೆನ್ಸರ್ ಮಾಡ್ಬಿಡ್ತೀರಿ, ಹೇಳಿಕ್ಕಾಗಲ್ಲ. ಆ ರೀತಿಯಲ್ಲಿ ನಾವು ನ್ಯಾಚುರಲ್ ಆಗಿ ಬರಬೇಕು ಅನ್ನೋ ಉದ್ದೇಶಕ್ಕೆ ಹಾಕಿರೋದೇ ವಿನಃ ಮತ್ತೆ ಬೇರೆ ಉದ್ದೇಶ ಏನಿಲ್ಲ. ಸೊ ಆ ರೀತಿಯಲ್ಲಿ ನಮ್ಮ ಕಾನ್ಫಿಡೆನ್ಸ್ ಹೆಂಗಿದೆ ಅಂತಂದ್ರೆ ಇದರಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯ ಹೇಳಬೇಕು. ಪ್ರಕಾಶ್ ಬೆಳವಾಡಿಯವರು ಕೂಡ ಒಂದು ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ. ಅವ್ರದ್ದು ಒಂದು ಭಾಗ ಅವ್ರದ್ದು ಶೂಟಿಂಗ್ ಆಗಿದೆ, ಇನ್ನು ನೆಕ್ಸ್ಟ್ ಶೆಡ್ಯೂಲ್ ಇದೆ. ಪ್ರಕಾಶ್ ಬೆಳವಾಡಿಯವರು ಕೂಡ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮತ್ತೆ ನಮ್ಮ ಈ ಸಬ್ಜೆಕ್ಟ್ ಏನಿದೆ ದೇವಸಸ್ಯ ಅಂತ ಏನು ಸಬ್ಜೆಕ್ಟ್ ಇದೆ, ಇದು ಎಲ್ಲ ಭಾಷೆಯಲ್ಲೂ ಕೂಡ ಕನೆಕ್ಟ್ ಆಗತ್ತೆ. ಈಗ ಟ್ರೈಬಲ್ಸ್, ಸಿದ್ಧಿಗಳನ್ನೇನು, ಅವರು ಟ್ರೈಬಲ್ಸ್ ಹೌದಾ. ಟ್ರೈಬಲ್ಸ್ ಎಲ್ಲ ಕಡೆ ಇದ್ದಾರೆ, ಆಂಧ್ರದಲ್ಲಿದ್ದಾರೆ, ಈಗ ಪಶ್ಚಿಮ ಬಂಗಾಳದಲ್ಲಿದ್ದಾರೆ, ಮರಾಠಿ ಮಹಾರಾಷ್ಟ್ರದಲ್ಲಿದ್ದಾರೆ, ತಮಿಳ್ನಾಡಲ್ಲಿದ್ದಾರೆ, ಟ್ರೈಬಲ್ಸ್ ಇದ್ದಾರೆ. ಹೀಗೆ ಎಲ್ಲ ಭಾಷೆಗಳು ಕೂಡ ಕನೆಕ್ಟ್ ಆಗುತ್ತೆ. ಇವನ್ ಫಾರಿನ್ ಅಂತಂದ್ರೆ ನೀವು ಆಫ್ರಿಕನ್ ಕಂಟ್ರಿ, ಅಮೆರಿಕನ್ ಕಂಟ್ರಿಗಳು ಕೂಡ ಅಮೆರಿಕದಲ್ಲಿ ಮೂಲ ನಿವಾಸಿಗಳ ಸಿದ್ಧಿಗಳು, ಮೀನ್ಸ್ ಆಫ್ರಿಕನ್ಸ್. ಇದು ನಮ್ಮ ಸಬ್ಜೆಕ್ಟ್ ಅನ್ನುವಂಥದ್ದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಆಯ್ತಾ. ಮತ್ತೆ ಈ ಟ್ರೈಬಲ್ಸ್ ಇರುವಂಥದ್ದು ಕೂಡ ಒಂದು ಅಟ್ರಾಕ್ಟಿವ್ ಪಾಯಿಂಟ್ ಇದು, ಆ ಕತೆ. ಮತ್ತೆ ಸಸ್ಯದ ಒಂದು ಕಾಡಲ್ಲಿರುವಂಥ ಒಂದು ಸಸ್ಯದ ಕುರಿತು ನಾವು ಮಾಡಿದಂಥ ಒಂದು ಕಂಟೆಂಟ್ ಆದ್ರಿಂದ ಇದು ಅದ್ಭುತವಾದಂಥ ಒಂದು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಜನ ಇಷ್ಟಪಡುವಂತಹ, ಎಲ್ಲ ಕಡೆ ಕನೆಕ್ಟ್ ಆಗುವಂತಹ ವಿಷಯ ಆಗಿದೆ ಅಂತ ಹೇಳಿ ನಮ್ಗೆ ಅನಿಸ್ತು. ನಮಗೆ 100% ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ನಾನು ಪ್ರತಿಯೊಂದು ಸೀನನ್ನು ಕೂಡ ನಾವು ಕೂಡ ಜೊತೆ ಕೂತ್ಕೊಂಡು ನಮ್ಮೊಂದು ಟೀಮ್ ಮಾಡ್ಕೊಂಡು ನಾವು ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ವಿ. ಮಾಡಬೇಕಾದ್ರೆ ಒಬ್ಬ ರಿಕ್ಷಾ ಡ್ರೈವರ್ ತೋರಿಸ್ತಾ ಇದ್ವಿ, ನಾವು ಸೀನ್ ಬರ್ಕೊಂಡಾಗ ಒಬ್ಬ ಕೂಲಿಕಾರನ ಕೇಳ್ತಾ ಇದ್ವಿ, ಒಬ್ಬ ಗಾವಡಿ ಕೆಲಸ ಅವನನ್ನು ಕೂಡ ಕರ್ಕೊಂಡು ಕೂರಿಸ್ತಾ ಇದ್ವಿ. ಎಲ್ಲರನ್ನು ಕೂರಿಸ್ಕೊಂಡು ನಾವು ಹೇಗೆ ಕಾಣುತ್ತೆ ಅಂತ ಹೇಳಿ ನಾನು ಅದೇ ಹೇಳ್ಬೇಕಂತಿದ್ದೆ, ನೀವೇ ಹೇಳ್ಬಿಟ್ರಿ. 20 ಸೆಕೆಂಡ್ ಮಾತಾಡಿದ್ರಿ ಅಂತ ಕಂಪ್ಲೇಂಟ್ ಮಾಡ್ತೀರಿ, ಇವಾಗ ಇವ್ರು 20 ನಿಮಿಷ ಮಾತಾಡಿದ್ರೆ ಕಾಂಪ್ಲಿಮೆಂಟ್ ಕೊಡ್ಬೇಕು ನೀವು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾವನ್ನ ಪ್ರೋತ್ಸಾಹಿಸೋದಕ್ಕೆ ಬಂದಿರತಕ್ಕಂತಹ ಬಹುಮುಖ ಪ್ರತಿಭೆ ನಮ್ಮ ಸ್ಯಾಂಡಲ್ವುಡ್ ನ ನವೀನ್ ಕೃಷ್ಣ ಅವರು. ಸರ್, ಟೀಸರ್ ನೋಡಿದ್ರಿ, ನೀವೇನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿರ್ಮಾಪಕರ ಕಾನ್ಫಿಡೆನ್ಸ್ ನನಗೆ ಬಹಳ ಇಷ್ಟ ಆಯಿತು. ಯಾಕೆಂದರೆ ಈ ಥರದ ಒಂದು ಕಂಟೆಂಟ್ನ ಒಪ್ಕೊಳ್ಳೋದೇ ಕಷ್ಟ. ಇದನ್ನ ಅವ್ರು ಹೇಗೆ ಹೇಳಿ ಇವ್ರಿಗೆ ಒಪ್ಸಿದ್ರು ಅನ್ನೋದು ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಂದರೆ ಇಂಥ ಒಂದು ಕಂಟೆಂಟ್ನ ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೇ
ಅವರಲ್ಲಿ ಸಿನಿಮಾಸಕ್ತಿ ಮತ್ತು ಸಿನಿಮಾ ಅಭಿರುಚಿ ಯಾವ ರೀತಿ ಇದೆ ಅಂತ ನಾವು ಊಹಿಸಬಹುದು. ಆ್ಯಂಡ್ ಕಾರ್ತಿಕ್ ಅವರು ನಾನು ನಿರ್ದೇಶನ ಮಾಡಿದಂಥ ರಾಧಾ ಕಲ್ಯಾಣ ಧಾರಾವಾಹಿಗೆ ಸಂಭಾಷಣೆ ಬರೀತಾ ಇದ್ರು. ಅವರ ಬರವಣಿಗೆಯಲ್ಲಿದ್ದ ಗತ್ತು ಗಮ್ಮತ್ತು ಗೊತ್ತಿತ್ತು, ಆದರೆ ಒಬ್ಬ ವಿಷುವಲ್ ಕ್ರಿಯೇಟರ್ ಆಗಿ ಈ ರೀತಿ ಒಂದು ವಿಷುವಲ್ಸ್ನ ಅವ್ರು ನಮಗೆ ತೋರಿಸ್ತಾರೆ ಅಂತ ನಾನು ಖಂಡಿತವಾಗ್ಲೂ ಊಹೆ ಮಾಡಿರಲಿಲ್ಲ. ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವರು ನಾವು ಹೆಜ್ಜಾರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಅವಾಗ ಹೇಳಿದಾಗ ಎಲ್ಲರ ಥರನೇ ನಾನು ಯಾರು ಹೀರೋ ಅಂತ ಕೇಳಿದೆ. ಅವರು ಹೀರೋ ಇಲ್ಲ ಸರ್ ಅಂದರು. ಹೀರೋ ಇಲ್ವಾ ಅಂದರೆ ಕಥೆನೇ ಹೀರೋ ಅಂದರು. ಓಹೋ, ಅಂದರೆ ಅವರಲ್ಲಿ ಆ ಕಥೆಯ ಬಗ್ಗೆ ಆ್ಯಂಡ್ ಹೊಸ ಥರದಲ್ಲಿ ಏನಾದರೂ ಜನಗಳಿಗೆ ಕೊಡಬೇಕು, ತಮ್ಮನ್ನು ತಾವು ಒಬ್ಬ ಸಂಭಾಷಣೆಕಾರನಾಗಿ ಹೇಗೆ ಗುರುತಿಸ್ಕೊಂಡಿದ್ದಾರೋ ಅಷ್ಟೇ ಒಂದು ಪ್ರಭಾವಿ ನಿರ್ದೇಶಕರಾಗಿ ಗುರುತಿಸ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು ಆ್ಯಂಡ್ ಅವರಲ್ಲಿರುವಂಥ ಒಂದು ಟ್ಯಾಲೆಂಟು ಅದು ನನಗೆ ಕಾಣಿಸ್ತು. ಅದು ಇವತ್ತು ಪ್ರೂವ್ ಆಯಿತು. ಯಾಕಂದರೆ ನಿಜವಾಗ್ಲೂ ನಾವು ಈ ಕಂಪೇರ್ ಮಾಡಬಾರ್ದು. ಅಪಕ್ಯಾಲಿಪ್ಟೋ ಅಂತೆಲ್ಲ ಸಿನಿಮಾಗಳು ನೋಡಿದಾಗ ನಮ್ಮಲ್ಲಿ ಈ ಥರ ಬರಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಇವತ್ತು ಈ ಒಂದು ಟೀಸರ್ ನೋಡಿದ್ಮೇಲೆ ಖಂಡಿತವಾಗ್ಲೂ ಆ ಒಂದು ಏನೋ ಸ್ಟೇಜ್ನ ರೀಚ್ ಮಾಡುವ ಕೆಪಾಸಿಟಿ ಇದೆ ಈ ಸಿನಿಮಾಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟೇ ದೊಡ್ಡ ಮಟ್ಟಿಗೆ ಇವರು ಎಷ್ಟು ವಿಶ್ವಾಸವಾಗಿ ಇದ್ದಾರೋ ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಜನತೆಯನ್ನು ನೋಡಿ ಅಕ್ಕಪಕ್ಕದ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಅವರೆಲ್ಲರೂ ನೋಡಿ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಇದರಲ್ಲಿ ಕೆಲಸ ಮಾಡಿರುವಂತಹ ನಾಯಕರಿಗೆ, ಎಲ್ಲ ಕಲಾವಿದರು, ತಂತ್ರಜ್ಞರಿಗೆ, ಇದರ ಹಿಂದೆ ಇದು 2-3 ಶಾಟ್ ಆಗಿರ್ಬೋದು, ಆದರೆ ಅದರ ಹಿಂದಿನ ಶ್ರಮ ಪ್ರತಿಯೊಂದು ಶಾಟಲ್ಲೂ ಒಂದು ಸಣ್ಣ ಲೆಗ್ ನೀರಲ್ಲಿ ಇಡುವಂಥ ಶಾಟಲ್ಲೂ ಅವ್ರಿಗೆ ಅದನ್ನ ಎಷ್ಟು ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಗೊತ್ತಾಗುತ್ತೆ. ಬರೀ ಒಂದು ಟೀಸರ್ ಅಲ್ಲೇ ಇಷ್ಟು ರೈನ್ ಎಫೆಕ್ಟ್ ಆಗಲಿ, ಇನ್ನೊಂದು ಮತ್ತೊಂದು, ಆ ಲೊಕೇಶನ್ನು ಅದನ್ನ ತೋರಿಸಿ ಆ ಲೊಕೇಶನ್ ಹುಡುಕಿರುವ ರೀತಿ ಎಲ್ಲದರ ಹಿಂದೆಯೂ ಶ್ರಮ ಎದ್ದು ಕಾಣ್ತಾ ಇದೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ದೇವರು, ಇವರು ನಂಬಿರುವಂತಹ ಅವಧೂತ ಸ್ವಾಮೀಜಿಗಳು ಎಲ್ಲರೂ ಇವರಿಗೆ ಬಹಳಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ನಮಸ್ಕಾರ.